Okay, we shall discuss about the next topic. It's about attenuation in optical fibers. Attenuation is a term which is related to loss of power as light waves travel through optical fibers. Okay, ನಿಮಗೆ ಜ್ಞಾಪಕ ಇರಬಹುದು ನಾವು ಆಪ್ಟಿಕಲ್ ಫೈಬರ್ಸ್ ನ ಯೂಸ್ ಮಾಡೋದು ಸೊ ಇನ್ಫಾರ್ಮೇಶನ್ ನ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ಗೆ ಕಳಿಸೋದಕ್ಕೆ. ಆ ಇನ್ಫಾರ್ಮೇಶನ್ ನ ಲೈಟ್ ವೇವ್ಸ್ ಮೇಲೆ ಪ್ರಿಂಟ್ ಮಾಡಿ ಅದನ್ನ ಆಪ್ಟಿಕಲ್ ಫೈಬರ್ಸ್ ಅನ್ನೋ ಚಾನಲ್ ಮೂಲಕ ಕಳಿಸ್ತೀವಿ. ಓಕೆ, ಸೊ ಲೈಟ್ ವೇವ್ಸ್ ಅನ್ನೋದು ಅಫ್ಕೋರ್ಸ್ ಅದು ತುಂಬಾ ದೂರ ಟ್ರಾವೆಲ್ ಮಾಡಬೇಕು. ಕೆಲವೊಂದು ಸಂದರ್ಭದಲ್ಲಿ ವಿಪರೀತ ಸಾವಿರಾರು ಕಿಲೋಮೀಟರ್ ದೂರ ಟ್ರಾವೆಲ್ ಮಾಡಬೇಕಾಗುತ್ತೆ ಆಪ್ಟಿಕಲ್ ಫೈಬರ್ಸ್ ಅಲ್ಲಿ. ಸೊ ಡೆಫಿನೆಟ್ಲಿ ಏನಾಗುತ್ತೆ, ಅವು ಲೈಟ್ ವೇವ್ಸ್ ಆಪ್ಟಿಕಲ್ ಫೈಬರ್ಸ್ ಅಲ್ಲಿ ಟ್ರಾವೆಲ್ ಆಗ್ತಾ 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 ಜಾಸ್ತಿ ದೂರ ಹೋದಷ್ಟು ಕೂಡ ಜಾಸ್ತಿ ಎನರ್ಜಿ ಕಳ್ಕೊಳ್ಳುತ್ತೆ. ಓಕೆ, ಸೊ ಎನರ್ಜಿ ಕಳ್ಕೊಂಡು ಹೋಗುತ್ತಲ್ಲ, ಇದನ್ನ ನಾವು ಲಾಸ್ ಆಫ್ ಪವರ್ ಅಂತ ಕರಿತೀವಿ. ಆರ್ ಇನ್ ಜನರಲ್ ಇಸ್ ವಾಟ್ ವಿ ಕಾಲ್ ಇಟ್ as attenuation. Attenuation is something like a term that is related to loss of energy, loss of power associated with the light pulse, light waves, which are actually traveling through an optical fiber, through several distances, I mean through several kilometers. Okay, several thousands or lakh established. Okay, see here, attenuation is the rate at which the intensity of the signal light decreases as it traverses through an optical fiber. Attenuation ಅನ್ನೋ ಟರ್ಮ್ ನ ಯೂಶುವಲ್ ಆಗಿ ಸೊ ಯಾವ್ದೋ ಒಂದು ಸಿಗ್ನಲ್ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಎನರ್ಜಿ ಕಡಿಮೆ ಆಗ್ತಾ ಹೋಗುತ್ತೆ. ಬಿಕಾಸ್ ಬೇಸಿಕಲಿ ಯಾವ ಲೈಟ್ ವೇವ್ ಅಥವಾ ಯಾವ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ತಗೊಂಡ್ರು ಕೂಡ ಇನ್ವರ್ಸ್ ಸ್ಕ್ವೇರ್ ಲ ಫಾಲೋ ಮಾಡುತ್ತೆ. ಹಾಗಾಗಿ ದೂರ ಹೋದಷ್ಟು ಕೂಡ ಇಂಟೆನ್ಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಸೇಮ್ ಥಿಂಗ್ ಲೈಟ್ ವೇವ್ಸ್ ಆಪ್ಟಿಕಲ್ ಫೈಬರ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಸೇಮ್ ಥಿಂಗ್ ಅಪ್ಲೈ. ಸೊ ದೂರ ಹೋದಷ್ಟು ಕೂಡ ಎನರ್ಜಿ ಕಳ್ಕೊತಾ ಹೋಗುತ್ತೆ. ಸೊ ಯಾವ ತರ ಎನರ್ಜಿ ಕಳ್ಕೊಳ್ಳುತ್ತೋ ಅದನ್ನ ನಾವು ಅಟೆನ್ಯೂಯೇಷನ್ ಅಂತ ಕರಿತೀವಿ. ಓಕೆ, ಅಟೆನ್ಯೂಯೇಷನ್ ಯಾಕಾಗುತ್ತೆ ಅಂತಂದ್ರೆ ಸಿ ಹಿಯರ್ ದಿ ಅಟೆನ್ಯೂಯೇಷನ್ ಇನ್ ದ ಆಪ್ಟಿಕಲ್ ಫೈಬರ್ಸ್ ಇಸ್ ಅ ರಿಸಲ್ಟ್ ಆಫ್ ಟೂ ಫ್ಯಾಕ್ಟರ್ಸ್. ಯಾಕೆ ಅಟೆನ್ಯೂಯೇಷನ್ ಆಗುತ್ತೆ? ಲೈಟ್ ವೇವ್ಸ್ ಆಪ್ಟಿಕಲ್ ಫೈಬರ್ಸ್ ಮೂಲಕ ಮೂವ್ ಆಗ್ತಾ ಹೋಗ್ತಾ ಹೋಗ್ತಾ ಟ್ರಾವೆಲ್ ಮಾಡ್ತಾ ಮಾಡ್ತಾ ಯಾಕೆ ಎನರ್ಜಿ ಕಳ್ಕೊಳ್ಳುತ್ತೆ ಅಂತಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ಅಬ್ಸಾರ್ಪ್ಷನ್ ಅಂಡ್ ಸ್ಕ್ಯಾಟರಿಂಗ್. ಓಕೆ, ಸೊ ದ ಮೇನ್ ಟೂ ರೀಸನ್ಸ್ ಸೊ ದಟ್ ಆಕ್ಚುಲಿ ಕಾಸ್ ಅಟೆನ್ಯೂಯೇಷನ್, loss of energy, is what we call it as absorption and scattering. Light waves, when they are traveling through optical fibers, they undergo these two phenomena. Sumne travel agodilla, travel agodra jotege certain part of the energy is absorbed by so optical fiber. Glass fiber ತಗೊಂಡ್ರು, ಗ್ಲಾಸ್ ಫೈಬರ್ ಗೆ ತುಂಬಾ ಅಡ್ವಾಂಟೇಜಸ್ ಇದ್ರು ಕೂಡ ಆ ಗ್ಲಾಸ್ ಫೈಬರ್ ಕೆಲವೊಂದು ಅಮೌಂಟ್ ಆಫ್ ಲೈಟ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಹೀರ್ಕೊಂಡ್ಬಿಡುತ್ತೆ. ಓಕೆ, ಅದ್ರ ಜೊತೆಗೆ ಸಮ್ಟೈಮ್ಸ್ ಕೆಲವೊಂದು ಲೈಟ್ ಏನಾಗುತ್ತೆ ಸ್ಕ್ಯಾಟರ್ ಆಗ್ತಾ ಹೋಗುತ್ತೆ. ಈ ಸ್ಕ್ಯಾಟರಿಂಗ್ ಬಗ್ಗೆ ಒಂಚೂರು ನಾನು ಹೇಳಿದ್ದೆ, ಅಕ್ಸೆಪ್ಟೆನ್ಸ್ ಕೋನ್ ಅಂತ ಹೇಳಿದ್ದೆ. ಕೆಲವೊಂದು ರೇಸ್ ಆಫ್ ಲೈಟ್ ಅಕ್ಸೆಪ್ಟೆನ್ಸ್ ಕೋನ್ ಇಂದ ಆಚೆ ಇದ್ರೆ ಆ ರೇಸ್ ಆಫ್ ಲೈಟ್ ಸೊ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗೋದಿಲ್ಲ. ಯಾವಾಗ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗೋದಿಲ್ವೋ ಅವು ಏನಾಗುತ್ತೆ ಕೋರ್ ಮತ್ತೆ ಕ್ಲಾಡಿಂಗ್ ಜಂಕ್ಷನ್ ಅಲ್ಲಿ ರಿಫ್ರಾಕ್ಷನ್ ಆಗಿ ಸೊ ಆಚೆ ಹೊರಟೋಗುತ್ತೆ. ಈ ರಿಫ್ರಾಕ್ಷನ್ ಆಗಿ ಆಚೆ ಹೊರಟೋಗುತ್ತಲ್ಲ, ದಿಸ್ ಇಸ್ ನಥಿಂಗ್ ಬಟ್ ಯುವರ್ ಸ್ಕ್ಯಾಟರ್. Okay, so therefore I can conclude that the loss of energy of light waves as they are traveling through optical fibers is all because of absorption by the material of the optical fiber, and the next one is scattering again by the material of the optical fiber. Okay, so the absorption is caused by the absorption of light and the conversion to heat by molecules in the glass. Okay, ಅಂದ್ರೆ ಅಬ್ಸರ್ವ್ ಆಗಿರೋ ಎನರ್ಜಿ ಎಲ್ಲಿ ಹೋಗುತ್ತೆ ಅಂತ ತೋರಿಸ್ತಾ ಇದ್ದಾರೆ, ಹೇಳ್ತಾ ಇದೀವಿ. ಇಲ್ಲಿ ಲೈಟ್ ಎನರ್ಜಿ ಅಬ್ಸರ್ವ್ ಆಗುತ್ತೆ, ಅಬ್ಸರ್ವ್ ಆದ್ಮೇಲೆ ಅದು ಹೀಟ್ ಆಗಿ ಕನ್ವರ್ಷನ್ ಆಗುತ್ತೆ. ಹೀಟ್ ಆಗಿ ಕನ್ವರ್ಷನ್ ಆಗಿದ್ದು ಅಫ್ಕೋರ್ಸ್ ಇಟ್ ಇಸ್ ಎ ವೇಸ್ಟ್, ಅದನ್ನ ಮತ್ತೆ ನಾವು ರಿಕವರಿ ಮಾಡ್ಕೋಬೇಕು. ಓಕೆ, ಸೊ ದ ಲಾರ್ಜೆಸ್ಟ್ ಕಾಸ್ ಆಫ್ ಅಟೆನ್ಯೂಯೇಷನ್ ಇಸ್ ಸ್ಕ್ಯಾಟರಿಂಗ್. ಅಬ್ಸಾರ್ಪ್ಷನ್ ಇಂದನೂ ಕೂಡ ಎನರ್ಜಿ ಕಡಿಮೆ ಆಗುತ್ತೆ, ಸ್ಕ್ಯಾಟರಿಂಗ್ ಇಂದನೂ ಕೂಡ ಎನರ್ಜಿ ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ಮೈನ್ ರೀಸನ್ ಏನು ಅಂತಂದ್ರೆ ಸ್ಕ್ಯಾಟರಿಂಗ್. ಸೊ ಮೋಸ್ಟ್ ಆಫ್ ದ ಎನರ್ಜಿ ಸ್ಕ್ಯಾಟರ್ಡ್ ಆಗಿ ಆಚೆ ಹೊರಟೋಗುತ್ತೆ. ಹಾಗಾಗಿ ಸೊ ದೇರ್ ಇಸ್ ಎ huge amount of loss of energy as light waves travel through the optical fibers. Okay, so we require certain unit, we require certain quantity. ಸುಮ್ಮನೆ ಎನರ್ಜಿ ಕಳೆದು ಹೋಗುತ್ತೆ, ಎನರ್ಜಿ ಕಡಿಮೆ ಆಗ್ತಾ ಆಗುತ್ತೆ ಅಂತ ಹೇಳಿದ್ರೆ ಸಾಗೋದಿಲ್ಲ, ಅದನ್ನ ಡೆಫಿನೆಟ್ ಆಗಿ ಇಷ್ಟಿಷ್ಟೇ ಕಡಿಮೆ ಆಗುತ್ತೆ ಅಂತ ಹೇಳಬೇಕು. ಸೊ ದಟ್ಸ್ ವೈ ವಿ ಡಿಫೈನ್ ಎ ಕಾನ್ಸ್ಟೆಂಟ್. ಸೊ ದ ಅಟೆನ್ಯೂಯೇಷನ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ದ ಅಟೆನ್ಯೂಯೇಷನ್ ಕಾನ್ಸ್ಟೆಂಟ್ ಆಲ್ಫಾ. We write attenuation associated with an optical fiber by a symbol alpha. Okay, and this attenuation is measured in terms of decibel. Loss of energy na, loss of power na ಯಾವಾಗಲೂ ಕೂಡ ಡೆಸಿಬೆಲ್, ಡಿಬಿ ಅಂತ ಕರಿತೀವಿ, ಡೆಸಿಬೆಲ್ ಅಲ್ಲಿ ಮೆಷರ್ ಮಾಡ್ತೀವಿ. ಇಲ್ಲೂ ಕೂಡ ಎನರ್ಜಿ ಕಡಿಮೆ ಆಗ್ತಿದೆಯಲ್ಲ ಅಥವಾ ಅಟೆನ್ಯೂಯೇಷನ್ ಇದೆಯಲ್ಲ, ಅದನ್ನ ಆಲ್ಫಾ ಅಂತ ಸಿಂಬಲ್ ಬರ್ಕೊಂಡು ಅದರದ ಯೂನಿಟ್ ಡೆಸಿಬೆಲ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. Okay, it's very simple. If an input power pi
gives rise to an output power PO, then the attenuation in dB is given by. So input side alli ನೀವು total energy ಎಷ್ಟು ಕಳಿಸ್ತಾ ಇದ್ದೀರಾ, the amount of energy that you are sending at the input side of the optical fiber per unit area per second. Okay, the amount of energy that we are feeding to the optical fiber per unit area, so per second, that is what we call it as input power PMI anta barkotivi. Okay, now let us take the output power is P0. ಸೊ ನೀವು ಒಳಗಡೆ ಎಷ್ಟು ಪವರ್ ಕಳಿಸ್ತಿರ್ತೀರೋ, ಎಷ್ಟು ಎನರ್ಜಿ ಕಳಿಸ್ತಿರ್ತೀರೋ, ಔಟ್ಪುಟ್ ಸೈಡ್ ಅಲ್ಲಿ ಅಷ್ಟೇ ಎನರ್ಜಿ ಬರಲ್ಲ, ಕಡಿಮೆ ಆಗಿರುತ್ತೆ. ನಾನು ಆಗ್ಲೇ ಹೇಳಿದೆ ನಿಮಗೆ. ಓಕೆ, ಸೊ ದ ಅಮೌಂಟ್ ಆಫ್ ಎನರ್ಜಿ ದಟ್ ವಿ ರಿಸೀವ್ ಅಟ್ ದ ಔಟ್ಪುಟ್ ಸೈಡ್ ಪರ್ ಯೂನಿಟ್ ಏರಿಯಾ ಪರ್ ಸೆಕೆಂಡ್, ವಿ ರೇಟ್ ಇಟ್ as PO. So PO is nothing but output power. Then alpha is defined by 10 into log of base 10. Okay, be careful, ಇದು log of natural logarithm ಅಲ್ಲ, log of base e ಬರೋದಿಲ್ಲ. ಸೊ ಇದು logarithm of base 10 ಬರುತ್ತೆ. So alpha is defined by 10 times logarithm of PI by PO. ಈ ಇನ್ಪುಟ್ ಪವರ್ ಡಿವೈಡೆಡ್ ಬೈ ಔಟ್ಪುಟ್ ಪವರ್ ಅಂತ ಏನಿದೆಯೋ ಆ ರೇಷಿಯೋ ತಗೊಂಡು ಅದಕ್ಕೆ ಲಾಗ್ ವಿತ್ ರೆಸ್ಪೆಕ್ಟ್ ಟು ಬೇಸ್ 10 ತಗೊಂಡು ಇಂಟು 10 ಅಂತ ಮಲ್ಟಿಪ್ಲೈ ಮಾಡಿದ್ರೆ ದಟ್ ಇಸ್ ಯುವರ್ ಆಲ್ಫಾ. ಸೊ ದೇರ್ಫೋರ್ ದಿ ಅಟೆನ್ಯೂಯೇಷನ್ ಕಾನ್ಸ್ಟೆಂಟ್ ಆಲ್ಫಾ is given by the expression 10 times log of input power divided by output power. So logarithmic base is 10. It is not e, natural number e alla, logarithm base yavaglu 10 irbeku, adanchu ನೀವು ಇಟ್ಕೊಳ್ಳಿ. ಓಕೆ, ಸೊ ಅದರದ್ದು ಔಟ್ಪುಟ್ ಪವರ್ ಡಿವೈಡೆಡ್ ಬೈ ಇನ್ಪುಟ್ ಪವರ್ ಡಿವೈಡೆಡ್ ಬೈ ಔಟ್ಪುಟ್ ಪವರ್ ರೇಷಿಯೋ ಮಾಡ್ಕೊಂಡು ಲಾಗ್ ತಗೊಂಡು ಇಂಟು 10 ಮಾಡ್ಕೊಂಡ್ರೆ ದಟ್ ಇಸ್ ಆಲ್ಫಾ, and this alpha is what we call it as attenuation constant, and this attenuation constant actually gives how much amount of power is lost, okay, as light waves travel from input side to the output side. Input side ಇಂದ output side ಗೆ travel ಮಾಡಬೇಕಾದ್ರೆ ಎಷ್ಟು ಪವರ್ ಕಡಿಮೆ ಆಗಿದೆ ಅಂತ ತೋರಿಸೋದು ಯೂನಿಟ್ ಇದೆಯಲ್ಲ ಕ್ವಾಂಟಿಟಿ ಇದೆಯಲ್ಲ, ಅದನ್ನ ಆಲ್ಫಾ ಅಂತ ಕರಿತೀವಿ. ಸಿಂಬಲ್ ಅಲ್ಲಿ ಆಲ್ಫಾ ಅಂತ ಬರ್ಕೋತೀವಿ, ಅದರ ನೇಮ್ ಅಟೆನ್ಯೂಯೇಷನ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಓಕೆ, ಸೊ ದೆನ್ ವಿ ಡಿಫೈನ್ ಒನ್ ಮೋರ್ ಥಿಂಗ್, ಅಟೆನ್ಯೂಯೇಷನ್ ಪರ್ ಯೂನಿಟ್ ಲೆಂತ್. ಓಕೆ, ಸೊ ಯೂಶುವಲ್ ಆಗಿ, ಸೊ ಐ ಹ್ಯಾವ್ ಟೋಲ್ಡ್ ನಿಮ್ಮ ಆಪ್ಟಿಕಲ್ ಫೈಬರ್ಸ್ 1000 ಕಿಲೋಮೀಟರ್ ಇರುತ್ತೆ. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಲಾಸ್ ಎಷ್ಟಾಗ್ತಾ ಇದೆ, ಈ ಅಟೆನ್ಯೂಯೇಷನ್ ಲಾಸ್ ಎಷ್ಟಾಗ್ತಾ ಇದೆ ಅದನ್ನ 1 ಕಿಲೋಮೀಟರ್ಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ದಟ್ ಇಸ್ ವಾಟ್ ವಿ ಕಾಲ್ ಇಟ್ as attenuation per unit length. Attenuation per unit length is what we call it as loss coefficient ಅಂತ ಕರಿತೀವಿ. ಓಕೆ, attenuation per unit length is what we call it as loss coefficient. It's very simple. Alpha ಏನಿದೆಯೋ alpha divided by total distance ಏನಿದೆ ಆ total distance ನ ಕಿಲೋಮೀಟರ್ ನಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. So alpha divided by L. Let us say alpha divided by L. Alpha is attenuation constant, okay, divided by L. Capital L ಅಂತ ತಗೋಣ. Capital L is nothing but the total length of the optical fiber in kilometer. Usually per kilometer ಎಕ್ಸ್ಪ್ರೆಸ್ ಮಾಡ್ತಾರೆ. SI ಯೂನಿಟ್ ಆಫ್ ಡಿಸ್ಟೆನ್ಸ್ ಮೀಟರ್ ಆದ್ರೂ ಕೂಡ ನಾವು ಮೀಟರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಲ್ಲ, 1 ಕಿಲೋಮೀಟರ್ಗೆ ಎಷ್ಟು ಲಾಸ್ ಆಗ್ತಿದೆ ಅಂತ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ದೇರ್ಫೋರ್ ದಿಸ್ alpha divided by total distance in kilometer is what we call it as loss coefficient. Okay, this attenuation per unit length is what we call it as loss coefficient. Obviously its unit is dB per kilometer agutte. Alpha ge unit decibel dB ide, divided by distance na ನಾವು ಕಿಲೋಮೀಟರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಯಾಕಂದ್ರೆ ಅಟೆನ್ಯೂಯೇಷನ್ ಯಾವಾಗಲೂ ಕೂಡ ಪರ್ ಕಿಲೋಮೀಟರ್ ನಲ್ಲಿ ಸ್ಟ್ಯಾಂಡರ್ಡ್ ಆಗಿ ಎಕ್ಸ್ಪ್ರೆಸ್ ಮಾಡೋದು, ಹಾಗಾಗಿ ಇಲ್ಲಿ dB per kilometer, decibel per kilometer ಅಂತ ಬರುತ್ತೆ. ಓಕೆ, ಸೊ ಕೆಲವು ಸಲ ಏನ್ ಹೇಳ್ತೀವಿ, ವಿ ಎಕ್ಸ್ಪ್ರೆಸ್ ಹೋಲ್ ಆಲ್ಫಾ, ಪೂರ್ತಿ ಆಲ್ಫಾ ಹೇಳ್ತೀವಿ, ಟೋಟಲ್ ಲಾಸ್ ಆಫ್ ಪವರ್ ಓವರ್ ದಿ ಎಂಟೈರ್ ಲೆಂತ್ ಆಫ್ ದಿ ಆಪ್ಟಿಕಲ್ ಫೈಬರ್. ಕೆಲವು ಸಲ ಏನ್ ಮಾಡ್ತೀವಿ, ಪರ್ ಕಿಲೋಮೀಟರ್ ಮಾಡ್ಕೊತೀವಿ. ಸೊ ದಟ್ಸ್ ವಾಟ್ ವಿ ಡೂ ಫಾರ್ ಕಿಲೋಮೀಟರ್. 1 ಕಿಲೋಮೀಟರ್ಗೆ ಲಾಸ್ ಎಷ್ಟಿದೆಯೋ ದಟ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ದ ಲಾಸ್ ಕೋಎಫಿಷಿಯಂಟ್ ಅಂತ, ಅಂಡ್ ಇಟ್ಸ್ ಯೂನಿಟ್ ಇಸ್ dB per kilometer, decibel per kilometer. Okay, and we define one more quantity called a power gain. Okay, power gain ಅಂತ define ಮಾಡ್ಕೊತೀವಿ. It is denoted by beta. So beta is given by 10 times log of PO divided by PI. Okay, so alpha ತರನೇ ಎಕ್ಸ್ಪ್ರೆಷನ್ ಇದೆ, ಅಬ್ಸರ್ವ್ ಮಾಡಿ. ಆಲ್ಫಾದಲ್ಲಿ 10 into log of input power by output power ಮಾಡಿದ್ವಿ. ಬಟ್ ಬೀಟಾದಲ್ಲಿ beta is called what we call as power gain. Power gain ಮಾಡಬೇಕಾದ್ರೆ ಸೇಮ್ 10 into log ತಗೋತೀವಿ, ಬಟ್ ಇಲ್ಲಿ ರೇಷಿಯೋ ಇನ್ವರ್ಸ್ ಮಾಡ್ಕೊಂಡಿದ್ವಿ. output power by input power, output power divided by input power. So the ratio of that number into logarithm of that number into 10 gives beta, and this beta is what we call it as so power gain. Alpha is attenuation constant or simply attenuation, whereas beta is so your power gain. Okay, now we want to discuss another topic that is associated with optical fibers. So the topic that is associated that we are discussing now is what we call it as pulse dispersion. Okay, there is a term associated with optical fibers, we call it as a pulse dispersion. Okay,
So the pulse dispersion is present in each and every type of optical fibers, but we are going to discuss pulse dispersion only in step index fibers. Step index multimode fibers ಮಾತ್ರ ನಾವು ರಿಸ್ಟ್ರಿಕ್ಟ್ ಮಾಡ್ಕೊಂಡು ಈ ಪಲ್ಸ್ ಡಿಸ್ಪರ್ಷನ್ ನ ಡಿಸ್ಕಸ್ ಮಾಡ್ತಿದೀವಿ. ಸೊ ಸ್ಟೆಪ್ ಇಂಡೆಕ್ಸ್ ಸಿಂಗಲ್ ಮೋಡ್ ಅಂತೆಲ್ಲ ಬರುತ್ತೆ ನೋಡಿ, ಅಲ್ಲೂ ಪಲ್ಸ್ ಡಿಸ್ಪರ್ಷನ್ ಎಲ್ಲ ಬರುತ್ತೆ, ಬಟ್ ಅದು ಡಿಸ್ಕಸ್ ಮಾಡೋದು ಕಷ್ಟ, ನಿಮಗೆ ಸಿಲೆಬಸ್ ಅಲ್ಲೂ ಕೂಡ ಇಲ್ಲ. ಸೊ ದಟ್ಸ್ ವೈ ವಿ ವಾಂಟ್ ಟು ಡಿಸ್ಕಸ್ ಪಲ್ಸ್ ಡಿಸ್ಪರ್ಷನ್ ಇನ್ ಸ್ಟೆಪ್ ಇಂಡೆಕ್ಸ್ ಮಲ್ಟಿಮೋಡ್ ಫೈಬರ್ಸ್. ಇಲ್ಲಿ ಮಲ್ಟಿಮೋಡ್ ಅಂತ ನಾವು ಹಾಕ್ಬೇಕಾಗಿತ್ತು, ನಿಮ್ಗೆ ನೋಟ್ಸ್ ಕಳಿಸ್ಬೇಕಾದ್ರೆ ನಾನು ಅದನ್ನ ರೆಡಿ ಮಾಡಿ ಅದನ್ನ ಆಡ್ ಮಾಡಿ ಕಳಿಸ್ತೀನಿ. So we want to discuss pulse dispersion in step index multimode fibers. Okay, let us try to understand what do you mean, what is the meaning of pulse dispersion. The pulse of light sent through the fiber broadens with the time as it propagates through the fiber. Right, sir? It's very simple. Idನ್ನ ನಾನು ಮುಂಚೆನೇ ಹೇಳಿದ್ದೆ. Okay, just let me show one more diagram. The previous discuss ಮಾಡಿರೋ diagram ನಾನು ತೋರಿಸ್ತೀನಿ ನೋಡಿ, ಅದರ ಒಂದು diagram ನ. Yes, this is the diagram. See, in this diagram, there are two graphs here. There are two plots. So this is the first plot. So this actually represents input pulse of light. And on the right side and the output side, we have one more pulse. That is what we call it as output pulse. And you can actually compare output pulse and input pulse. And that I discussed this one already, but I would like to mention once again, compared to the input pulse, the output pulse shape, so it is broadened. ಇಲ್ಲಿ ಪಲ್ಸ್ ಸೈಜ್ ತುಂಬಾ ಚಿಕ್ಕದಿದೆ ಮತ್ತೆ ಶಾರ್ಪ್ ಆಗಿದೆ, ಓಕೆ, ಟಾಲ್ ಆಗಿದೆ. ಬಟ್ ನೀವು ಇನ್ಪುಟ್ ಪಲ್ಸ್ ಔಟ್ಪುಟ್ ಪಲ್ಸ್ ಅನ್ನು ಅಬ್ಸರ್ವ್ ಮಾಡಿದ್ರೆ ಔಟ್ಪುಟ್ ಪಲ್ಸ್ ಶಾರ್ಪ್ ಆಗಿಲ್ಲ, ಅದರ ಜೊತೆಗೆ ಬ್ರಾಡನಿಂಗ್ ಆಗಿದೆ, ಅಗಲ ಕೂಡ. ಓಕೆ, ಸೊ ದಿಸ್ ಫೆನಾಮಿನನ್ ಇನ್ ವಿಚ್ ಸೊ ಇನ್ ಇನ್ಪುಟ್ ಪಲ್ಸ್ ಸೊ becoming broadened as it moves through the optical fiber ಮೂಲಕ ಹೋಗ್ತಾ ಯಾವ ಲೈಟ್ ಪಲ್ಸ್ ನ ಪಾಸ್ ಮಾಡಿರ್ತೀವೋ ಆ ಲೈಟ್ ಪಲ್ಸ್ ಸೈಜ್ ದೊಡ್ಡದಾಗ್ತಾ ಹೋಗುತ್ತೆ, ಅಗಲವಾಗ್ತಾ ಹೋಗುತ್ತೆ. ದಿಸ್ ಫೆನಾಮಿನನ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಸೊ ಯುವರ್ ಪಲ್ಸ್ ಡಿಸ್ಪರ್ಷನ್. ಅಷ್ಟೇ, ಪಲ್ಸ್ ಡಿಸ್ಪರ್ಷನ್ ಏನಿದ್ರೆ ಇದ್ರದ್ದು ಸೈಜ್ ತುಂಬಾ ದೊಡ್ಡದಾಗ್ತಾ ಹೋಗೋದನ್ನ ನಾವು ಪಲ್ಸ್ ಡಿಸ್ಪರ್ಷನ್ ಅಂತ ಕರಿತೀವಿ. ಓಕೆ, ಸೊ ಯಾಕೆ ಪಲ್ಸ್ ಡಿಸ್ಪರ್ಷನ್ ಆಗುತ್ತೆ? ದೇರ್ ಆರ್ 3 reasons. Okay, in a multimode fiber, different rays take different times to propagate through a given length of the fiber and are called intermodal dispersion. If you go to the case of multimode fibers, there are two types of fibers. Okay, in general, in terms of modes alli hodre ನೀವು multimode ಮತ್ತೆ single mode ಅಂತ ಬರುತ್ತೆ. In the case of multimode fibers, okay, so different rays take different paths. So therefore different rays take different times to come out of the fiber. So multimode fibers alli ಒಂದು ಮೋಡ್ ಅಂದ್ರೆ ಒಂದು ರೇ ಆಫ್ ಲೈಟ್ ಅಂತ. ಒಂದು ರೇ ಆಫ್ ಲೈಟ್, ಎಲ್ಲ ರೇ ಆಫ್ ಲೈಟ್ ಒಂದೇ ಪಾತ್ ಅಲ್ಲಿ ಮೂವ್ ಆಗೋದಿಲ್ಲ, ಒಂದೊಂದು ರೇ ಆಫ್ ಲೈಟ್ ತನಗೆ ಇಷ್ಟವಾದ ಪಾತ್ ಅಲ್ಲಿ ಮೂವ್ ಆಗ್ತಾ ಇರುತ್ತೆ. ಓಕೆ, ಹಾಗಾಗಿ ಒಂದೊಂದು ರೇ ಆಫ್ ಲೈಟ್ ಒಂದೊಂದು ಪಾತ್ ಅಲ್ಲಿ ಮೂವ್ ಆಗೋದ್ರಿಂದ ಸೊ ಒಂದೊಂದು ರೇ ಆಫ್ ಲೈಟ್ ಇನ್ಪುಟ್ ಇಂದ ಔಟ್ಪುಟ್ ಗೆ ಟ್ರಾವೆಲ್ ಮಾಡ್ಕೊಳ್ಳೋದಕ್ಕೆ ಟೈಮ್ ತಗೊಳ್ತಲ್ಲ, ಆ ಟೈಮ್ ಒಂದೊಂದು ರೇ ಆಫ್ ಲೈಟ್ ಗೆ ಒಂದೊಂದಿರುತ್ತೆ. ಇಟ್ ವುಡ್ ನಾಟ್ ಬಿ ಕಾಮನ್ ಫಾರ್ ಆಲ್ ದ ಲೈಟ್ ರೇಸ್. So therefore we can conclude that so there would be different times for different modes. So this phenomenon is actually responsible for pulse dispersion, and the pulse dispersion happens because of this different modes taking different times is what we call it as intermodal dispersion. Okay, this is what we call it as intermodal dispersion, and intermodal dispersion happens usually in multimode fibers. ಇಂಟರ್ಮೋಡಲ್ ಡಿಸ್ಪರ್ಷನ್ ಅನ್ನೋದಾಗೋದು ಮಲ್ಟಿಮೋಡ್ ಫೈಬರ್ಸ್ ಅಲ್ಲಿ ಮಾತ್ರ. ಓಕೆ, ಸಿಂಗಲ್ ಮೋಡ್ ಫೈಬರ್ಸ್ ಅಲ್ಲಿ ಇಂಟರ್ಮೋಡಲ್ ಡಿಸ್ಪರ್ಷನ್ ಇಲ್ಲ, ಬೇರೆ ತರ ಡಿಸ್ಪರ್ಷನ್ ಇದೆ, ನಾನು ಆಮೇಲೆ ಹೇಳ್ತೀನಿ. ಓಕೆ, ಸೊ ಪ್ಲೀಸ್ ರಿಮೆಂಬರ್, ಸೊ ಯಾಕೆ ಡಿಸ್ಪರ್ಷನ್ ಆಗುತ್ತೆ ಮಲ್ಟಿಮೋಡ್ ಫೈಬರ್ಸ್ ಅಲ್ಲಿ ಅಂತಂದ್ರೆ ಬೇರೆ ಬೇರೆ ಮೋಡ್ಸ್ ಅಂದ್ರೆ ಬೇರೆ ಬೇರೆ ರೇಸ್ ಆಫ್ ಲೈಟ್ ಒಂದೊಂದು ಪಾತ್ರ ಟ್ರಾವೆಲ್ ಆಗುತ್ತೆ. ಹಾಗಾಗಿ ಒಂದೊಂದು ಇನ್ಪುಟ್ ಸೈಡ್ ಇಂದ ಔಟ್ಪುಟ್ ಸೈಡ್ ಗೆ ಟ್ರಾವೆಲ್ ಮಾಡೋದಕ್ಕೆ ಒಂದೊಂದು ಟೈಮ್ ತಗೊಳುತ್ತೆ. ಹಾಗಾಗಿ ಟೈಮ್ ಡಿಫರೆನ್ಸ್ ಬರೋದ್ರಿಂದ ಒಂದೊಂದು ಮೋಡ್ಗೆ ಒಂದೊಂದು ಟೈಮ್ ಇರುತ್ತೆ, ಟೈಮ್ ಡಿಫರೆನ್ಸ್ ಬರುತ್ತೆ. ಅಂಡ್ ದಟ್ ಟೈಮ್ ಡಿಫರೆನ್ಸ್ ಆಕ್ಚುಲಿ ಕಾಸಸ್ dispersion in the case of multimode fibers, and such a dispersion in the case of multimode fibers is what we call it as intermodal dispersion. Okay, now this is the first dispersion. Now there is one more dispersion, that is what we call it as material dispersion. Okay, I think you know material dispersion. So just I would like to give one small example for material dispersion. When you pass white colored light through a prism, white light na prism ಮೂಲಕ pass ಮಾಡಿದ್ರೆ you all know that white colored light splits up into 7 different colors. ವಿಬ್ಗಯರ್ ಅಂತ 7 ಕಲರ್ಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ಅಂಡ್ ಆನ್ ದ ಅದರ್ ಸೈಡ್ ಆಫ್ ದ ಪ್ರಿಸಮ್, ಸೊ ಒಂದು ಸೈಡ್ ಅಲ್ಲಿ ನೀವು ವೈಟ್ ಲೈಟ್ ಪಾಸ್ ಮಾಡ್ತೀರಾ, ಪ್ರಿಸಮ್ ಇಂದ
ಪ್ರಿಸಮ್ ಒಳಗಡೆ ಆ ವೈಟ್ ಲೈಟ್ ಪಾಸ್ ಆದ್ಮೇಲೆ ಎಲ್ಲ ಡಿಫರೆಂಟ್ ಕಲರ್ಸ್ ಅಥವಾ ಡಿಫರೆಂಟ್ ವೇವ್ಲೆಂತ್ಸ್ ಸ್ಪ್ಲಿಟ್ ಆಗುತ್ತೆ. ಸ್ಪ್ಲಿಟ್ ಆಗಿ ಸೊ ಪ್ರಿಸಮ್ ಇನ್ನೊಂದ್ ಸೈಡ್ ಇಂದ ಅಬ್ಸರ್ವ್ ಮಾಡಿದ್ರೆ ಬೇರೆ ಬೇರೆ ಕಲರ್ಸ್ ಸಪರೇಟ್ ಆಗಿ ನೋಡ್ತಿದೆ. ದಟ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಸ್ಪೆಕ್ಟ್ರಮ್ ಯಾಕೆ ಆಗ್ತಾ ಇದೆ, ಯಾಕೆ ಬರ್ತಾ ಇದೆ ಅಂತಂದ್ರೆ ಇಟ್ ಇಸ್ ಆಲ್ ಬಿಕಾಸ್ ಆಫ್ ವಾಟ್ ವಿ ಕಾಲ್ ಇಟ್ ಆಸ್ ಮೆಟೀರಿಯಲ್ ಡಿಸ್ಪರ್ಷನ್. ಓಕೆ, ಸೊ ಪ್ರಿಸಮ್ ಅಲ್ಲಿ ವೈಟ್ ಲೈಟ್ ನ ಪಾಸ್ ಮಾಡಿದಾಗ ಹೇಗೆ ಸ್ಪೆಕ್ಟ್ರಮ್ ಬರುತ್ತೋ ಡಿಸ್ಪರ್ಷನ್ ಇಂದ, ಅದೇ ತರ ವೆನ್ ಯು ಪಾಸ್ ಸೊ ಲೆಟ್ ಅಸ್ ಸೇ ಡಿಫರೆಂಟ್ ವೇವ್ ಲೆಂತ್ ಇರುವಂತ waves na ನೀವು ಆಪ್ಟಿಕಲ್ ಫೈಬರ್ಸ್ ಮೂಲಕ ಪಾಸ್ ಮಾಡಿದ್ರೆ, ರಿಮೆಂಬರ್ ಆಪ್ಟಿಕಲ್ ಫೈಬರ್ಸ್ ಆರ್ ಆಲ್ಸೋ ಗ್ಲಾಸ್ ಮೆಟೀರಿಯಲ್ಸ್. ಸೊ therefore inevitably apart from this intermodal dispersion there is one more dispersion, and the dispersion happens all because of the material of the fiber. So that is what we call as material dispersion. So therefore the second type of dispersion that happens in all types of fibers is what we call as material dispersion, and the material dispersion happens all because of different wavelengths travel with different velocities in the optical fiber, and that dispersion is what we call it as material dispersion. Okay, and as I have told, this dispersion is present in both single and multi-mode fibers. Either material dispersion single mode fibers alli irutte, multi-mode fibers alli irutte. But neevu intermodal dispersion anta previous annu helidana, intermodal dispersion okay, so single mode fibers alli irodilla, adre multi-mode fibers alli matra irutte. Intermodal dispersion happens in only in multi-mode fibers, whereas material dispersion is present in all types of optical fibers, whether they are single mode or multi-mode. Okay, because a material dispersion agodu optical fiber material inda single mode adreno multi mode adreno a material yavaglu ಒಂದು dispersion ಮಾಡ್ತಾನೆ ಇರುತ್ತೆ, ಅದನ್ನ material dispersion ಅಂತ ಕರೀತೀವಿ. Okay, and apart from this second dispersion there is one more dispersion, that is what is called intramodal. Confusion ಮಾಡ್ಕೋಬೇಡಿ, the first one is intermodal. Intermodal ಅಂದ್ರೆ ಬೇರೆ ಬೇರೆ ಮೋಡ್ ಅಂತ. Okay, and in the case of single mode fibers there is no intermodal dispersion. Single mode fibers ಅಲ್ಲಿ ಮಲ್ಟಿ ಮೋಡ್ಸ್ ಇಲ್ಲ, ಮಲ್ಟಿ ಮೋಡ್ಸ್ ಇಲ್ದಿದ ಮೇಲೆ intermodal dispersion ಇಲ್ಲಿಂದ ಬರುತ್ತೆ, ಅದು ಬರಕ್ ಸಾಧ್ಯನೇ ಇಲ್ಲ. ಆದ್ರೆ ಸಿಂಗಲ್ ಮೋಡ್ ಫೈಬರ್ಸ್ ಅಲ್ಲಿ ವಿತಿನ್ ದಿ ಸೇಮ್ ಮೋಡ್, ಸಿಂಗಲ್ ಮೋಡ್ ಇರೋದ್ರಿಂದ ಆ ಮೋಡ್ ಒಳಗಡೆನೆ ಇನ್ನೊಂದು ಬೇರೆ ಸಪರೇಷನ್ ಬರುತ್ತೆ, ಇನ್ನೊಂದು ಬೇರೆ ಡಿಸ್ಪರ್ಷನ್ ಬರುತ್ತೆ, that is what we call it as intramodal dispersion. So therefore in the case of single mode fibers, apart from material dispersion, we observe one more type of dispersion, that is what we call it as intramodal. Intramodal actually corresponds to so dispersion happening within a single mode. ಒಂದು ಮೋಡ್ ಒಳಗಡೆನೆ ಡಿಸ್ಪರ್ಷನ್ ಆಗುತ್ತೆ, ಆ ಡಿಸ್ಪರ್ಷನ್ ಆಗೋದ್ರಿಂದ so there is one extra type of dispersion, that is what we call it as intramodal dispersion, and this intramodal dispersion actually happens in the case of single mode fibers. ಗೊತ್ತಾಗ್ತಿದೆಯಾ? Okay, this diagram represents so an optical fiber. So the inner cylinder is your core. So core, this is your core. The outer cylinder is the cladding. Illi cladding anta bartide. So core sutta cladding irutte, that and all you know. Okay, core the refractive index NCO, cladding the refractive index NCL, that and all you know. And whatever the red line here, you are going to simply red line hakidarla. Red line actually represents axis of the optical fiber. Red line represents axis. Actually allu kuda ಒಂದು ray of light travel ಆಗ್ತಾ ಇದೆ. So ಅಲ್ಲಿ ಕೂಡ ಒಂದು light ray travel ಆಗುತ್ತಲ್ಲ, ಅದನ್ನ zero order mode ಅಂತ ಕರೀತೀವಿ. There are multi modes here. So zero order mode, first order mode, second order mode, third order mode, ಅದೇ ತರ ಬರುತ್ತೆ. highest order mode ಬರುತ್ತೆ. So ಇಲ್ಲಿ ಎರಡು ಮೋಡ್ ನ ನಾವು ರೆಪ್ರೆಸೆಂಟ್ ಮಾಡಿದೀವಿ. ಒಂದು zero order mode. zero order mode ಅಂದ್ರೆ ಒಂದು ray of light ರೆಡ್ ಲೈನ್ ಇದೆಯಲ್ಲ, ಅದ್ರ ಮೂಲಕ ಸೆಂಟರ್ ಅಲ್ಲಿ ಕರೆಕ್ಟ್ ಆಗಿ ಪಾಸ್ ಆಗ್ತಾ ಇದೆ, ಆಕ್ಸಿಸ್ ಮೂಲಕನೇ ಪಾಸ್ ಆಗ್ತದೆ. ಹೈಯೆಸ್ಟ್ ಆರ್ಡರ್ ಮೋಡ್ ಅಂತಂದ್ರೆ ಒಂದು ಕೋನ್ ಬರುತ್ತೆ, ವಿ ಕಾಲ್ ಇಟ್ ಆಸ್ ಅಕ್ಸೆಪ್ಟೆನ್ಸ್ ಕೋನ್. ಇಲ್ಲಿ ಫುಲ್ ಕೋನ್ ಬರ್ದಿಲ್ಲ, ಆ ಕೋನ್ ಅಲ್ಲಿ ಎಡ್ಜ್ ಅಲ್ಲಿ ಒಂದು ರೇ ಆಫ್ ಲೈಟ್ ಇರುತ್ತಲ್ಲ, ಆ ರೇ ಆಫ್ ಲೈಟ್ ಟ್ರಾವೆಲ್ ಮಾಡುತ್ತಲ್ಲ, ಅದನ್ನ ನಾವು ಹೈಯರ್ ಆರ್ಡರ್ ಮೋಡ್ ಅಂತ ಕರಿತೀವಿ. ಓಕೆ, ಸೊ ಹಿಯರ್ so we are considering two modes. We need to discuss two extreme modes. So the first one is zeroth order mode, and that is actually traveling through the length of the axis, length or the axis of the optical fiber. Then we have one more higher order. Higher order, a ray of light is traveling like this with an angle of incidence theta I. I anta bardilla, theta I anta barkondidini. I is the angle of incidence for this ray of light. And after traveling to the core, it undergoes refraction. Refraction at takshana enagutte, it undergoes refraction with a refracting angle theta. Refraction agi matte core region alli travel agutte. Core region alli travel madadmele it meets the point B. B is the point which separates core and cladding. Core and cladding in separate ಮಾಡೋ ಪಾಯಿಂಟ್ B ಇದೆ. core and cladding region ಅಲ್ಲಿ so incident ಆಗುತ್ತೆ. Incident ಆಗ್ತಿರ್ಬೇಕಾದ್ರೆ ಅಲ್ಲೊಂದು ನಾರ್ಮಲ್ ಇದೆ. ಆ
ಆ ನಾರ್ಮಲ್ ಡ್ರಾ ಮಾಡಿರ್ತೀವಲ್ಲ, ಆ ನಾರ್ಮಲ್ ಜೊತೆ ದಿಸ್ ರೇ ಆಫ್ ಲೈಟ್ ಇಸ್ ಆಕ್ಚುಲಿ ಮೇಕಿಂಗ್ an angle phi, and we are assuming that the phi is exactly equal to the critical angle. ಕೋರ್ ಅಂತ ಮತ್ತೆ ಕ್ಲಾಡಿಂಗ್ ರೀಜನ್ ಗೆ ಸೊ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಬೇಕು ಅಂತಂದ್ರೆ the angle of incidence must be equal to critical angle or greater than the critical angle. Now we are considering the border case where so this ray of light is incident at the point B, core cladding junction, okay, with making an angle phi, and this angle phi is just exactly equal to the so your critical angle. Critical angle iddaga ಅಥವಾ critical angle ಗಿಂತ ಜಾಸ್ತಿ ಇದ್ದಾಗ ಏನಾಗುತ್ತೆ, that ray of light undergoes so reflection, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಿ ಮತ್ತೆ BC ಅನ್ನೋ ಪಾತ್ ಟ್ರಾವೆಲ್ ಆಗುತ್ತೆ. BC ಆದ್ಮೇಲೆ ಮತ್ತೆ CD ಪಾತ್ ಹೋಗುತ್ತೆ, CD ಪಾತ್ ಮತ್ತೆ ಕೆಳಗಡೆ ಕ್ಲಾಡಿಂಗ್ ಗೆ ಬರುತ್ತೆ, ಮತ್ತೆ ಅಲ್ಲಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಿ ಮತ್ತೆ ಆಚೆ ಹೋಗುತ್ತೆ, ಕೊನೆಗೆ ಒಂದ್ಸಲ ಆಚೆ ಬರುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ದ ಥಿಂಗ್. ಓಕೆ, ಸೊ ಲೆಟ್ ಅಸ್ ಕ್ಯಾಲ್ಕುಲೇಟ್ ದ ಟೈಮ್ ಟೇಕನ್ ಫಾರ್ ಅ ರೇ ಆಫ್ ಲೈಟ್ ಟು ಟ್ರಾವೆಲ್ ಫ್ರಮ್ A ಇಂದ C ಗೆ. ಒಂದು ರೇ ಆಫ್ ಲೈಟ್ ಇದೆಯಲ್ಲ, ಇದು ಆಚೆ ಕಡೆಯಿಂದ ಬರ್ತಿರೋದು, ಫಸ್ಟ್ A ಇಂದ B ಪಾಯಿಂಟ್ ಹೋಗ್ತಿದೆ, B ಇಂದ C ಪಾಯಿಂಟ್ ಬರ್ತಿದೆ. ಈ AB ಪ್ಲಸ್ BC ಡಿಸ್ಟೆನ್ಸ್ ಇದೆಯಲ್ಲ, ಅದನ್ನ ಟ್ರಾವೆಲ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೋತಾ ಇದೆ, ವಿ ಆರ್ ಕ್ಯಾಲ್ಕುಲೇಟಿಂಗ್. ಸೊ ದಟ್ ಇಸ್ ವಾಟ್ ಐ ಹ್ಯಾವ್ ರಿಟನ್ ಇಟ್ ಆಸ್ TAC. TAC is the time taken by this highest order mode, okay, to travel a distance of so AB plus BC. AC ಡೈರೆಕ್ಟ್ ಅಲ್ಲ, ನಾವು ಆಕ್ಸಿಸ್ ಮೂಲಕ ಪಾಸ್ ಆಗ್ತಿರೋದಕ್ಕೆ ಕ್ಯಾಲ್ಕುಲೇಟ್ ಮಾಡ್ತಿಲ್ಲ. ಸೊ ಈ ತರ ಪಾಸ್ ಆಗ್ತಿದ್ರೆ ಅದಕ್ಕೆ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀವಿ. ಹಾಗಾಗಿ ಟೈಮ್ ಟೇಕನ್ is time taken to travel the length AB plus BC. A ಇಂದ B ಗೆ, B ಇಂದ C ಗೆ ಟೋಟಲ್ ಟೈಮ್ ಎಷ್ಟು ಟ್ರಾವೆಲ್ ಮಾಡ್ತಾ ಇದ್ದೀವಿ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ವಿ. ಆ ಟೈಮ್ ನಾನು TAC ಅಂತ ಬರ್ಕೊಂಡಿದ್ದೀನಿ. TAC is definitely equal to distance by velocity. Distance is nothing but AB plus BC ಅಂತ ಬರ್ಕೋಬಹುದು. It is AB plus BC, ನಿಮಗೆ ಗೊತ್ತೇ ಇದೆ. Okay, this distance AC ಅಂತಂದ್ರೆ not this horizontal distance, this distance, this AB plus BC. So therefore AB plus BC divided by velocity. Time taken is distance traveled by velocity. Distance traveled is AB plus BC divided by velocity. Velocity inside the core medium is given by velocity of light in vacuum C divided by its refractive index. Refractive index is NC. Okay, velocity of light in the core medium. So velocity of light in the core medium VCO is given by C divided by NCO ಅಂತ ಬರುತ್ತೆ. ಓಕೆ, ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದೀವಿ. ರಿಫ್ರಾಕ್ಟಿವ್ ಇಂಡೆಕ್ಸ್ ನಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಅದನ್ನ ಸೊ ಈ ತರ ಬರುತ್ತೆ, C ಡಿವೈಡೆಡ್ ಬೈ NCO ಅಂತ ಬರುತ್ತೆ. ಸೊ ದಿಸ್ C ಡಿವೈಡೆಡ್ ಬೈ NCO, C ಅಂದ್ರೆ ವೆಲಾಸಿಟಿ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಡಿವೈಡೆಡ್ ಬೈ NCO ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಕೋರ್ ಅಂತ ಬರುತ್ತೆ. ನೌ ಯು ಕ್ಯಾನ್ ರೈಟ್ ದಿಸ್ ಎಕ್ಸ್ಪ್ರೆಷನ್ AB plus BC as AC divided by cos θ ಅಂತ ಬರೀಬಹುದು. ಐ ಆಮ್ ನಾಟ್ ಗೋಯಿಂಗ್ ಟು ಪ್ರೂವ್ ದಟ್ ಒನ್. ಸೊ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, B ಇಂದ ಒಂದು ನಾರ್ಮಲ್ ಡ್ರಾಪ್ ಮಾಡಿದೀವಿ, N1 ಅಂತ ಒಂದು ಪಾಯಿಂಟ್ ಬಂದಿದೆ. ಸೊ ದಿಸ್ ಡಿಸ್ಟೆನ್ಸ್ AB ಈ ಥೀಟಾಗೆ, ಸೊ ಈ ಥೀಟಾಗೆ ಹೈಪೋಟೆನಸ್ ಸೈಡ್ ಬರುತ್ತೆ. ಈ ಹೈಪೋಟೆನಸ್ ಸೈಡ್ ಮತ್ತೆ AN ಅನ್ನೋದು ಸೊ ಅಡ್ಜಸೆಂಟ್ ಸೈಡ್ ಬರುತ್ತೆ. ಅಡ್ಜಸೆಂಟ್ ಸೈಡ್ ಮತ್ತೆ ಹೈಪೋಟೆನಸ್ ಸೈಡ್ ಕಾಸ್ ಅಲ್ಲಿ ಬರುತ್ತೆ. ಹಾಗಾಗಿ ಕಾಸ್ ಡೆಫಿನಿಷನ್ ಯೂಸ್ ಮಾಡಿಕೊಂಡು ಸೊ AB plus BC can be written as AC divided by cos θ. ಸೊ ತುಂಬಾ ಸಿಂಪಲ್ ಆಗಿದೆ, ನೀವು ಆಮೇಲೆ ಚೆಕ್ ಮಾಡ್ಕೊಳ್ಳಿ, ತುಂಬಾ ಈಸಿ ಮ್ಯಾಥಮೆಟಿಕ್ಸ್. You can write AB plus BC as AC by cos θ because we are applying right angle. So for the right angle triangle A and B ಇದಕ್ಕೆ cos definition ಅಪ್ಲೈ ಮಾಡಿ. ಅದೇ ತರ C and B ಗೂ ಕೂಡ cos definition ಅಪ್ಲೈ ಮಾಡಿ. ಇದು θ ಆಯ್ತು ಅಂತಂದ್ರೆ ಈ ಆಂಗಲ್ ಕೂಡ θ ಆಗುತ್ತೆ. ಎರಡಕ್ಕೂ cos ಅಪ್ಲೈ ಮಾಡಿದ್ಮೇಲೆ ಸೊ ನಿಮ್ಗೆ ಡಯಾಗ್ರಾಮ್ ನೋಡೋದು ಗೊತ್ತಾಗುತ್ತೆ, AB is equal to BC. So therefore overall you can write AC divided by cos θ. So if you simplify this expression, so you can write NCO numerator ಹೋಗುತ್ತೆ, it is NCO into AC divided by C into cos θ denominator. Okay, I have already told where C divided by NCO represents the speed of light in the core medium of refractive index NCO, C being the velocity of light in free space adella helidini. Okay, so this is the expression. So for a ray of light to travel a distance AC ಅನ್ನೋ ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡೋದಕ್ಕೆ ತಗೋತಿರೋ ಟೈಮ್ NCO divided by AC into C cos θ. But I don't want only for distance AC, I want time taken for the entire length. ಸೊ ಆಪ್ಟಿಕಲ್ ಫೈಬರ್ ಇನ್ಪುಟ್ ಇಂದ ಔಟ್ಪುಟ್ ಗೆ ಟ್ರಾವೆಲ್ ಮಾಡೋದಕ್ಕೆ ಓವರ್ ಆಲ್ ಆಗಿ ಎಷ್ಟು ಟೈಮ್ ತಗೋತಿದ್ಯೋ ನನಗೆ ಬೇಕು. ಹಾಗಾಗಿ ಸೊ ಸಿನ್ಸ್ ದ ರೇ ರಿಪೀಟ್ಸ್ ಇಟ್ ಸೆಲ್ಫ್, ದ ಟೈಮ್ ಟೇಕನ್ for traveling a distance L of the fiber, capital L ಅನ್ನೋದು length of the optical fiber ಅಂತ ತಗೊಂಡಿದ್ದೀನಿ. So distance is very simple. So TL is equal to NCO divided by L into C into cos θ. AC ಜಾಗದಲ್ಲಿ L ಬರುತ್ತೆ. AC ಅನ್ನೋ ಡಿಸ್ಟೆನ್ಸ್ ಗೆ TAC ಆಗುತ್ತೆ, NCO AC divided by C by cos θ ಅಂತ ಬರುತ್ತೆ. ಆದ್ರೆ
ನನಗೆ ಬರೀ AC ಅನ್ನೋ ಡಿಸ್ಟೆನ್ಸ್ ಬೇಡ, ಎಂಟೈರ್ ಲೆಂತ್ ಆಫ್ ದಿ ಆಪ್ಟಿಕಲ್ ಫೈಬರ್ ಬೇಕು. ಎಂಟೈರ್ ಲೆಂತ್ ಆಫ್ ದಿ ಆಪ್ಟಿಕಲ್ ಫೈಬರ್ ಕ್ಯಾಪಿಟಲ್ L ಅಂತ ತಗೊಂಡಿದ್ದೀನಿ. ಸೊ ಹಾಗಾಗಿ ಪ್ರೀವಿಯಸ್ ಎಕ್ಸ್ಪ್ರೆಷನ್ ಅಲ್ಲಿ AC ಏನ್ ಬರ್ತು, AC ಜಾಗದಲ್ಲಿ ಲೆಂತ್ ಆಫ್ ದಿ ಆಪ್ಟಿಕಲ್ ಫೈಬರ್ ಕ್ಯಾಪಿಟಲ್ L ಅಂತ ಹಾಕೊಂಡ್ರೆ ಮುಗಿದೋಯ್ತು. ಸೊ ಅದಿಷ್ಟು ಮಾಡಿದ್ರೆ, ಸೊ ದೆನ್ ಐ ಆಮ್ ಗೋಯಿಂಗ್ ಟು ಗೆಟ್ TL is equal to NCO divided by L into C by cos theta. C by cos theta ಅಂತ ಬರುತ್ತೆ. ಓಕೆ, I have already told we are considering two modes. ಎರಡು ಮೋಡ್ಸ್ ಮಾತ್ರ ತಗೊಂತಿದೀವಿ. ಒಂದು 0th order mode, ಇನ್ನೊಂದು highest order mode. ಓಕೆ, so for 0th order mode, we assume that all arrays are lying between theta is equal to 0 to theta is equal to theta c. Okay, where theta c is nothing but the critical angle. Theta is equal to 0 ಅಂದ್ರೆ axis ಮೂಲಕ ಪಾಸ್ ಆಗ್ತಾ ಇರೋದು. Theta is equal to 0 means this ray of light ಇದು axis ಮೂಲಕ ಪಾಸ್ ಆಗ್ತಾ ಇರೋದು. ಯಾವಾಗ this angle theta becomes equal to theta c, critical angle, ಅವಾಗ the second mode ಅಥವಾ the highest order mode, this is the mode ನಾವಿಲ್ಲಿ ತಗೊಂಡಿರೋದು. Okay, so therefore, so if I want to consider two extreme rays, two extreme modes, one mode traveling through the center, another mode traveling at the edge of the your acceptance cone, then theta actually changes from 0 to theta is equal to theta c, and this theta c you can prove that cos inverse of NC divided by NCO. Okay, ಈ ತರ ಪ್ರೂವ್ ಮಾಡಬಹುದು. this angle theta c would become equal to cos inverse of NCL divided by NCO ಅಂತ ಪ್ರೂವ್ ಮಾಡಬಹುದು. Okay, just by making use of the definition of your critical angle definition ಯೂಸ್ ಮಾಡ್ಕೊಂಡು ಮಾಡಬಹುದು. acceptance cone ಅಲ್ಲೆಲ್ಲ ಈ ಟರ್ಮ್ಸ್ ಮಾಡಿದೀನಿ, ಆಮೇಲೆ ನೋಟ್ಸ್ ಕಳಿಸುತ್ತೇನೆ ಗಮನಿಸಿ. ಓಕೆ, ಸೊ therefore the time taken by the extreme rays ಅಂದ್ರೆ ಥ್ರೂ ದಿ ಸೆಂಟರ್ ಟ್ರಾವೆಲ್ ಮಾಡ್ತಿರೋದು, ಈ ರೆಡ್ ಕಲರ್ ಲೈನ್ ಅಲ್ಲಿ ಟ್ರಾವೆಲ್ ಮಾಡ್ತಿರೋದು ತುಂಬಾ ಕಡಿಮೆ ಟೈಮ್ ಟ್ರಾವೆಲ್ ಮಾಡುತ್ತೆ. ಯಾಕೆಂದ್ರೆ ಅದು ಕರೆಕ್ಟ್ ಆಗಿ ಸೆಂಟ್ರಲ್ ಪಾಸ್ ಆಗ್ತಿದೆ, ಕಡಿಮೆ ಡಿಸ್ಟೆನ್ಸ್ ಟ್ರಾವೆಲ್ ಮಾಡುತ್ತೆ. ಕಡಿಮೆ ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋದ್ರಿಂದ ಇಟ್ ಟೇಕ್ಸ್ ಮಿನಿಮಮ್ ಟೈಮ್. ಸೊ ಮಿನಿಮಮ್ ಟೈಮ್ ತಗೊಳ್ಳೋದು, ವಾಟ್ ಇಸ್ ದ ಮಿನಿಮಮ್ ಟೈಮ್? that minimum time TL minimum is equal to NCO divided by L, C divided by theta is 0. So when a ray of light is traveling through the center, theta is 0. So therefore cos of 0 agutte. So cos of 0 is 1. So therefore the minimum time taken by a mode of light that is traveling exactly through the axis of the optical fiber is given by NCO divided by L into C, where L is length of the optical fiber. Okay, so there is one more mode, highest order mode anta toruste, higher order mode athwa highest order mode anta toruste. For highest order mode, theta is not 0 but theta is equal to theta c, that is equal to cos inverse of NCL divided by NC anta barutte. So therefore for highest order mode, theta ಜಾಗದಲ್ಲಿ theta c ಹಾಕೊಂಡು cos inverse of NCO divided by NCL anta ಹಾಕಬೇಕು. That's what I have written here, NCO divided by L, C divided by cos theta. theta ಜಾಗದಲ್ಲಿ ಈ ಎಕ್ಸ್ಪ್ರೆಷನ್ ಯೂಸ್ ಮಾಡಿದ್ದೀನಿ. So cos inverse of NCL divided by NCO. So cos inverse cancel ಆಗುತ್ತೆ. So NCO divided by L divided by C ಹಾಗೆ ಇದೆ, NCL divided by NCO ಹಾಗೆ ಇದೆ. NCO goes to numerator, ಇದರ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ so the maximum time becomes equal to NCO square divided by L into C NCL ಅಂತ ಬರುತ್ತೆ. Okay, so with the help of this expression 2, we calculated time taken by two extreme modes. The first one, 0th order mode, which is traveling through the center. So therefore time is minimum. So therefore TL minimum is equal to NCO TL divided by C. And for the highest order mode, the time taken is maximum. And the maximum time taken is given by NCO square L divided by N into CL. Explain ಮಾಡಿದೆ. Okay. Now, if all input rays are excited simultaneously, ಅಂದ್ರೆ ಎಲ್ಲ rays ಗಳನ್ನು ನಾವು ಒಟ್ಟಿಗೆ ಕಳಿಸುತ್ತೆ. So the time interval at the output end. Okay. Remember, we are discussing about pulse dispersion. Pulse dispersion is nothing but the time difference between two extreme modes. Yeah, extreme modes ittala center ಮೂಲಕ ಪಾಸ್ ಆಗ್ತಿದ್ದು 0th order mode ಮತ್ತೆ highest order mode ಅಂತ ತಗೊಂಡಾಗ ಅವೆರಡರ ಮಧ್ಯೆ ಇರೋ time difference ಇದೆಯಲ್ಲ, that time difference itself is nothing but your pulse dispersion. So therefore the pulse dispersion time delta tau, it is nothing but TL maximum minus TL minimum. TL maximum is NCO square L divided by NCL. ಎಲ್ಲ previous expression ಅಲ್ಲಿ ಬರ್ತಿದ್ದು ಯೂಸ್ ಮಾಡ್ಕೊತಾ ಇದ್ದೀನಿ. TL minimum is NCO L divided by C ಅಂತ ಬರ್ಕೋಬಹುದು. In this expression you can take NCO L divided by C common ತಗೊಂಡ್ರೆ you will be left with NCO divided by NCL minus 1. So therefore this change in time delta tau is equal to NCO L divided by C into NCO divided by NCL minus 1 ಅಂತ ಬರುತ್ತೆ. We can also write this expression LCM ತಗೊಂಡ್ರೆ NCO minus NCL divided by NCL ಅಂತ ಬರುತ್ತೆ. Okay, you can write this expression. This is nothing but your delta, relative index difference. ಇದನ್ನೆಲ್ಲ previous class ಅಲ್ಲಿ ಮಾಡಿದ್ದೆ, notes ಕಳಿಸಿದಾಗ ನೋಡ್ಕೊಳ್ಳಿ. So ಇದು delta ಆಗುತ್ತೆ. You can write in terms of delta NCO L divided by C into delta ಆಗುತ್ತೆ. or in terms of numerical aperture ಕೂಡ ಬರೀಬಹುದು. ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ.
Okay, so numerical aperture ನಲ್ಲಿ ಬರೆದ್ರೆ delta tau is equal to L divided by 2CNCO into numerical aperture square ಅಂತ ಬರುತ್ತೆ. Okay, where delta is the relative index difference and Na is numerical aperture of the optical fiber. Okay, so this equation 6 delta tau expression ಬರ್ಕೊಂಡಿದ್ದೀವಲ್ಲ, this actually gives intermodal dispersion time. This is what gives an expression for intermodal dispersion time in the case of multimode step index fiber. We had discussed only for multimode step index. Multimode graded index ನಾವು discuss ಮಾಡಕ್ಕಾಗಲ್ಲ, ನಾವು discuss ಮಾಡೋದು only for multimode step index fibers ಅಲ್ಲಿ. So in the case of multimode step index fiber, the expression for intermodal dispersion time delta tau is given by this expression. Okay, according to this expression 6 ನೋಡಿದ್ರೆ ಗೊತ್ತಾಗುತ್ತೆ, the intermodal dispersion time can be reduced by decreasing the length of the fiber. ಈ ಡೆಲ್ಟಾ ಟೌ ಕಡಿಮೆ ಮಾಡಬೇಕು ಅಂದ್ರೆ ಲೆಂತ್ ಅನ್ನು ಕಡಿಮೆ ಮಾಡಬೇಕು. ಲೆಂತ್ ಕಡಿಮೆ ಮಾಡಬೇಕು ಅಂತಂದ್ರೆ ಆಪ್ಟಿಕಲ್ ಫೈಬರ್ ಲೆಂತ್ ಕಡಿಮೆ ಮಾಡಬೇಕು. ಆಪ್ಟಿಕಲ್ ಫೈಬರ್ ಲೆಂತ್ ಕಡಿಮೆ ಮಾಡ್ತು ಅಂದ್ರೆ ಡೆಲ್ಟಾ ಟೌ ಕಡಿಮೆ ಆಗುತ್ತೆ. ಡೆಲ್ಟಾ ಟೌ ಕಡಿಮೆ ಆಯ್ತು ಅಂತಂದ್ರೆ ಇಂಟರ್ಮೋಡಲ್ ಡಿಸ್ಪರ್ಷನ್ ಕಡಿಮೆ ಆಗುತ್ತೆ ಅಂತ. ಓಕೆ, ಸೊ ದಟ್ಸ್ ವಾಟ್ ಐ ಹ್ಯಾವ್ ರಿಟನ್ ಹಿಯರ್. ದ ಇಂಟರ್ಮೋಡಲ್ ಡಿಸ್ಪರ್ಷನ್ ಟೈಮ್ ಕ್ಯಾನ್ ಬಿ ರಿಡ್ಯೂಸ್ಡ್ ಬೈ ಡಿಕ್ರೀಸಿಂಗ್ ದ ಲೆಂತ್ ಆಫ್ ದ ಫೈಬರ್ ಆರ್ ಬೈ ಡಿಕ್ರೀಸಿಂಗ್ ದ ನ್ಯೂಮರಿಕಲ್ ಅಪರ್ಚರ್. ಲೆಂತ್ ಆಫ್ ದ ಫೈಬರ್ ಮಾತ್ರ ನ್ಯೂಮರಿಕಲ್ ಅಪರ್ಚರ್ ಕೂಡ ಕಡಿಮೆ ಮಾಡಬಹುದು. ನ್ಯೂಮರಿಕಲ್ ಅಪರ್ಚರ್ ಕಡಿಮೆ ಮಾಡಿದ್ರೆ ಅವಾಗಲೂ ಕೂಡ ಡೆಲ್ಟಾ ಟೌ ಕಡಿಮೆ ಆಗುತ್ತೆ. Okay, so by doing the latter and the numerical aperture kadame madidre, the acceptance angle will also get reduced. Problem ಏನಾಗುತ್ತೆ ಅಂದ್ರೆ ಒಂದು ಬೇಕು ಅಂದ್ರೆ ಇದನ್ನ ಸ್ಯಾಕ್ರಿಫೈಸ್ ಮಾಡ್ಕೋಬೇಕು. ಪಲ್ಸ್ ಡಿಸ್ಪರ್ಷನ್ ಟೈಮ್ ಡೆಲ್ಟಾ ಟೌ ಕಡಿಮೆ ಮಾಡಬೇಕು ಅಂದ್ರೆ ನ್ಯೂಮರಿಕಲ್ ಅಪರ್ಚರ್ ಕಡಿಮೆ ಮಾಡ್ಕೋಬಹುದು. ನ್ಯೂಮರಿಕಲ್ ಅಪರ್ಚರ್ ಕಡಿಮೆ ಮಾಡ್ಕೊಂಡ್ರೆ ಸಮಸ್ಯೆ ಏನಾಗುತ್ತೆ ಅಂತಂದ್ರೆ ಸೊ ಅಕ್ಸೆಪ್ಟೆನ್ಸ್ ಆಂಗಲ್ ಕೂಡ ಕಡಿಮೆ ಆಗುತ್ತೆ. ಓಕೆ, ಅಂದ್ರೆ ನಿಮ್ಗೆ ಪಲ್ಸ್ ಡಿಸ್ಪರ್ಷನ್ ಟೈಮ್ ಕಡಿಮೆ ಆಗಬೇಕು ಅಂದ್ರೆ ಅಕ್ಸೆಪ್ಟೆನ್ಸ್ ಆಂಗಲ್ ಕೂಡ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಏನಾದ್ರು ಒಂದು ಅಡ್ಜಸ್ಟ್ ಮಾಡ್ಕೋಬೇಕು. Okay, this time delay, I mean delta tau, is a characteristic of the fiber and is independent of the wavelength of light. ಈ ಡೆಲ್ಟಾ ಟೌ ಅಂತ ಬರ್ತಿದೀವಲ್ಲ, ಇದು ಯಾವ ಆಪ್ಟಿಕಲ್ ಫೈಬರ್ ಯೂಸ್ ಮಾಡ್ತಿದೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ದಿ ಟೈಮ್, ಇಂಡಿಪೆಂಡೆಂಟ್ ಆಫ್ ದಿ ವೇವ್ಲೆಂತ್ ಆಫ್ ಲೈಟ್. ಯಾವ ವೇವ್ಲೆಂತ್ ಅಲ್ಲಿ ನಾವು ಲೈಟ್ ವೇವ್ಸ್ ಪಾಸ್ ಮಾಡ್ತಿದೀವಿ ಆಪ್ಟಿಕಲ್ ಫೈಬರ್ ಮೇಲೆ, ಅದ್ರ ಮೇಲೆ ನಿಮ್ಮ ಡೆಲ್ಟಾ ಟೌ ಡಿಪೆಂಡ್ ಆಗಲ್ಲ, ಬರೀ ಆಪ್ಟಿಕಲ್ ಫೈಬರ್ ಮೇಲೆ ಮಾತ್ರ ಡಿಪೆಂಡ್ ಆಗುತ್ತೆ. ಆಪ್ಟಿಕಲ್ ಫೈಬರ್ ಅಂತಂದ್ರೆ ಅದರ ಲೆಂತ್ ಮತ್ತೆ ನ್ಯೂಮರಿಕಲ್ ಅಪರ್ಚರ್. ಓಕೆ.